ಹೀಗೆ ಮರದ ಮೇಲೆ ಹತ್ತಿ ಮಳೆ ಬೆಳೆ ಭವಿಷ್ಯ ನುಡಿಯುವ ವಿಶೇಷ ಪದ್ಧತಿ ಇರುವುದು ಬಾಗಲಕೋಟೆ ಜಿಲ್ಲೆಯ ಗುಡೂರು ಗ್ರಾಮದಲ್ಲಿ. ಹೌದು, ಇಲ್ಲಿನ ಹುಲ್ಲೇಶ್ವರ ದೇವಾಲಯದ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆಯುವ ಈ ವಿಶೇಷ ಆಚರಣೆ ಗಮನ ಸೆಳೆಯುವಂತಾಗಿದೆ. ಜಾತ್ರೆ ಅಂದರೆ ಸಾಮಾನ್ಯವಾಗಿ ರಥೋತ್ಸವ ಇರುತ್ತೆ. ಆದರೆ ಈ ಗ್ರಾಮದ ಜಾತ್ರೆ ಡಿಫರೆಂಟ್ ಇದೆ. ಅದು ಏನು ಅಂದರೆ, ಆಗಿ ಹುಣ್ಣಿಮೆ ದಿನದಂದು ರಾತ್ರಿ ಸಮಯದಲ್ಲಿ ದೇವಾಲಯದಲ್ಲಿ ಡೊಳ್ಳು ಬಾರಿಸುವ ನಾದದ ಮೂಲಕ ಮಳೆಯಪ್ಪಜ್ಜ ಎಂಬುವ ಪೂಜಾರಿಗಳಿಗೆ ಮೈಯಲ್ಲಿ ದೇವರು ಬರುತ್ತದೆ. ಅವರೊಂದಿಗೆ ಪಲ್ಲಕ್ಕಿ ಮೆರವಣಿಗೆಯು ಗ್ರಾಮದ ಹೊರವಲಯದಲ್ಲಿರುವ ಬೃಹತ್ ಬನ್ನಿ ಮರಕ್ಕೆ ಹೋಗುತ್ತಾರೆ. ಮರದ ಪಕ್ಕದಲ್ಲಿಯೇ ಹಿಂದೆ ಲಿಂಗೈಕ್ಯ ಆಗಿರುವ ಹಿರಿಯರ ಸಮಾಧಿಗಳು ಇವೆ. ಇಲ್ಲಿ ಪೂಜೆ ಪುರಸ್ಕಾರ ಸಲ್ಲಿಸಲಾಗುತ್ತದೆ. ಹಿಂದಿನ ಮಳೆಯಪ್ಪ ಪೂಜಾರಿಗಳು ಹಾಗೂ ವಂಶಸ್ಥರ ಸಮಾಧಿಯಿಂದ ನುಡಿ ಬರುತ್ತದೆ. ಅದರಿಂದ ಈಗಿನ ಮಳೆಯಪ್ಪ ಅಜ್ಜ ಅವರಿಗೆ ಸಂದೇಶ ನೀಡುತ್ತಾರೆ ಎಂಬ ನಂಬಿಕೆ ಇದೆ. ಸಮಾಧಿಗಳಿಗೆ ಪೂಜೆಯ ಬಳಿಕ ಬೃಹತ್ ಬನ್ನಿ ಮರವನ್ನ ಹತ್ತಿದ ಮಳೆಯಪ್ಪಜ್ಜ ಹ್ಯೂತ್ ಎಂದು ಕೂಗುತ್ತಾರೆ. ಆಗ ಸೇರಿರುವ ಸಾವಿರಾರು ಸಂಖ್ಯೆಯ ಭಕ್ತರು ಶಾಂತರಾಗುತ್ತಾರೆ. ಬಳಿಕ ಮುಂಗಾರಿ ಹಿಂಗಾರಿ ತಕ್ಕಷ್ಟು ಮಸನ ಎಂದು ಹೇಳುತ್ತಾರೆ. ಅಂದರೆ ಪ್ರಸ್ತುತ ಸಾಲಿನಲ್ಲಿ ಚೆನ್ನಾಗಿ ಮಳೆ ಬೆಳೆ ಇದೆ ಎಂದು ತಿಳಿಯುತ್ತಾರೆ. ಎಲ್ಲರೂ ಕೇಕೆ ಹೊಡೆದು ಮತ್ತೆ ನಂದಿ ಕೋಲು ಪಲ್ಲಕ್ಕಿಯ ಜೊತೆಗೆ ಡೊಳ್ಳು ಬಾರಿಸುತ್ತಾ ಗ್ರಾಮದ ಪ್ರಮುಖ ರಸ್ತೆಯ ಮೂಲಕ ದೇವಾಲಯಕ್ಕೆ ಬರುತ್ತಾರೆ. ಇಂತಹ ಸಮಯದಲ್ಲಿ ಬಸವೇಶ್ವರ ದೇವಾಲಯದ ಪ್ರಮುಖ ರಸ್ತೆಯಲ್ಲಿ ದಾರಿ ಉದ್ದಕ್ಕೂ ಸೆಗಣಿಯಿಂದ ತಯಾರು ಮಾಡಿರುವ ಕುಳ್ಳಿನಿಂದ ದೀಪವನ್ನು ಪ್ರಜ್ವಲಿಸುತ್ತಾರೆ. ಇಡೀ ದಾರಿಯಲ್ಲಿ ಜ್ಯೋತಿಯಿಂದ ದೇವರಿಗೆ ಸ್ವಾಗತ ಕೋರುತ್ತಾರೆ. ಬಳಿಕ ದೇವಾಲಯಕ್ಕೆ ಆಗಮಿಸಿ ದೇವಾಲಯದ ದ್ವಾರದ ಮುಂದೆ ಕಬ್ಬಿಣದ ಸರಪಳಿ ಹರಿಯುವ ಪದ್ಧತಿಗೆ ಮುಂದಾಗುತ್ತಾರೆ. ಇಲ್ಲಿಯೂ ಸಹ ಡೊಳ್ಳು ಬಾರಿಸುತ್ತಾ ಮಳೆಯಪ್ಪಜ್ಜನಿಗೆ ಮೈಯಲ್ಲಿ ದೇವರು ಬರುವಂತೆ ಮಾಡುತ್ತಾರೆ. ಆಗ ಕಲ್ಲಿನಿಂದ ಕಟ್ಟಿ ಕೊರಳಿಗೆ ಹಾಕಿರುವ ಕಬ್ಬಿಣದ ಸರಪಳಿ ಹರಿಯುತ್ತಾರೆ. ಒಂದೇ ಏಟಿಗೆ ಹರಿಯುವ ಮೂಲಕ ಮಳೆ ಬೆಳೆ ಭವಿಷ್ಯ ತಿಳಿಯಲಾಗುತ್ತದೆ. ಒಟ್ಟಾರೆ ಉತ್ತರ ಕರ್ನಾಟಕದಲ್ಲಿಯೇ ಜಾತ್ರೆ ಉತ್ಸವಗಳಂತ ನಡೆಯುವ ಆಚರಣೆ ವಿಶೇಷವಾಗಿರುತ್ತದೆ. ಇಂತಹ ಜಾತ್ರೆಯಲ್ಲಿ ಗುಡೂರು ಗ್ರಾಮದ ಹುಲ್ಲೇಶ್ವರ ದೇವಾಲಯದ ಜಾತ್ರೆಯು ವಿಶೇಷವಾಗಿದ್ದು ಮಳೆ ಬೆಳೆ ಸೂಚನೆ ನೀಡುವ ಹೇಳಿಕೆ ಆಗುತ್ತದೆ. ಈ ಮೂಲಕ ಇಲ್ಲಿನ ಜನರು ಈ ಬಾರಿ ಉತ್ತಮ ಮಳೆ ಬೆಳೆ ಇದೆ ಎಂದು ನಂಬಿದ್ದಾರೆ. TV10 ನ್ಯೂಸ್, ಬಾಗಲಕೋಟೆ.